ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಡಿವೋರ್ಸ್ ಕೇಸ್ ಕೇಳಿ ಬರ್ತಿದೆ. ನಮ್ಮ ಒಂದು ಸ್ಯಾಂಡಲ್ವುಡ್ ನಲ್ಲಿ ನಟರಾದಂತಹ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ಅವರು ಡಿವೋರ್ಸ್ಗಾಗಿ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ ಎಂದು ಹೇಳಲಾಗ್ತಿದೆ. ಇತ್ತೀಚೆಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ನಿಂದ ಸ್ಯಾಂಡಲ್ವುಡ್ಗೆ ಆಘಾತವನ್ನ ನೀಡಿದ್ರು. ಅದಾಗಿ 2 ದಿವಸಗಳ ನಂತರ ಈಗ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಅವರ ಡಿವೋರ್ಸ್ ಕೇಸ್ ಈಗ ತುಂಬಾನೇ ಸುದ್ದಿ ಆಗ್ತಿದೆ. ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಮತ್ತು ನಟ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಯುವರಾಜ್ ಕುಮಾರ್ ತನ್ನ ಪತ್ನಿ ಶ್ರೀದೇವಿ ಭೈರಪ್ಪರಿಂದ ದೂರವಾಗಲು ಬಯಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಇವರಿಬ್ಬರ ನಡುವಿನ ಸಂಬಂಧ ಉತ್ತಮವಾಗಿರಲಿಲ್ಲ. ಇದೇ ಕಾರಣಕ್ಕೆ ಇಬ್ಬರು ದೂರವಾಗಲು ಬಯಸಿದ್ದಾರೆ ಎಂದು ವರದಿಗಳು ಹೇಳ್ತಿವೆ. ಮೇ 26, 2019ರಂದು ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಅವರು ಮದುವೆಯಾಗಿದ್ದರು. ಇವರಿಬ್ಬರ ಒಂದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಯುವರಾಜ್ ಕುಮಾರ್ ಅವರ ಮದುವೆ ಅದ್ದೂರಿಯಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಾಡಿಕೊಡಲಾಗಿತ್ತು. ಬಟ್ ಈಗ ದಂಪತಿಗಳ ನಡುವೆ ಇತ್ತೀಚಿನ ದಿನಗಳಲ್ಲಿ ಸಂಬಂಧ ಹದಗೆಟ್ಟಿದ್ದು, ಎರಡೂ ಕಡೆಯ ಸಂಬಂಧಿಕರು ಸಮಸ್ಯೆಯನ್ನ ಸರಿಪಡಿಸಲು ಯತ್ನಿಸಿದರು. ಆದರೆ ಇದರಿಂದ ಯಾವುದೇ ಪ್ರಯೋಜನಗಳು ಆಗಲಿಲ್ಲ. ವರದಿಗಳ ಪ್ರಕಾರ ಈ ಒಂದು ಡಿವೋರ್ಸ್ ಕೇಸ್ಗೆ ಅರ್ಜಿಯನ್ನ ಯುವರಾಜ್ ಕುಮಾರ್ ಅವರೇ ಸಲ್ಲಿಸಿದ್ದಾರೆ ಎಂದು ಹೇಳಲಾಗ್ತಿದೆ. ಈ ಒಂದು ಡಿವೋರ್ಸ್ಗೆ ಭೈರಪ್ಪ ಅಂದರೆ ಶ್ರೀದೇವಿ ಭೈರಪ್ಪ ಅವರ ನಿರ್ಧಾರ ಏನಿದೆ ಎಂದು ಇನ್ನೂ ತಿಳಿದಿಲ್ಲ. ಯುವ ಸಿನಿಮಾದ ಮುಹೂರ್ತದಲ್ಲಿ ಕೂಡ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ಜೊತೆಯಾಗಿ ಕಾಣಿಸಿಕೊಂಡಿದ್ರು. ಆದರೆ ಯುವ ಸಿನಿಮಾದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಶ್ರೀದೇವಿ ಹಾಜರಿರಲಿಲ್ಲ. ಇತ್ತೀಚೆಗೆ ಇವರಿಬ್ಬರು ಎಲ್ಲೂ ಜೊತೆಯಾಗಿ ಕಾಣಿಸ್ಕೊಂಡಿರಲಿಲ್ಲ. ಇವರ ಒಂದು ಮದುವೆಗೆ ಆರಂಭದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಅಂದರೆ ಯುವರಾಜ್ ಕುಮಾರ್ ಅವರ ತಂದೆ ರಾಘವೇಂದ್ರ ರಾಜ್ಕುಮಾರ್ ಅವರು ಅನುಮತಿಯನ್ನು ಕೊಟ್ಟಿರಂಗಿಲ್ಲ. ಆದರೆ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಮದುವೆಗೆ ಸಪೋರ್ಟನ್ನು ಕೊಡ್ತಾರೆ. ಸೊ ಸ್ಪೆಷಲ್ ಆಗಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಿಂತೆ ಈ ಒಂದು ಮದುವೆಯನ್ನು ಮಾಡಿಕೊಡ್ತಾರೆ. ಆದರೆ ಈಗ ಇವರ ಒಂದು ಸಂಬಂಧದಲ್ಲಿ ಬಿರುಕು ಮೂಡಿದೆ ಅಂತ ಹೇಳಲಾಗ್ತಿದೆ.